ನೋಡೋಣ. ನಮ್ಮ ಚರ್ಚ್ ಸ್ಟ್ರೀಟಲ್ಲಿ ಒಂದು ಆಟೋ ಇತ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಆ ಸೌಂಡಿಗೇನೆ ಆಟೋದಲ್ಲಿ ಕುತ್ಕೊಬೇಕು ಅನಿಸುತ್ತೆ ನಮಗೆ. ಏನಪ್ಪ ರಾಜ್ಕುಮಾರ, ಚೆನ್ನಾಗಿ ಹಾಕಿದ್ದು, ಚೆನ್ನಾಗಿದೆ ಸ್ಪೀಕರ್ ಅಂದೆ, ಆಯಿತಾ? ಸುಮ್ಮನೆ ಹಾಕೊಂಡು ಹಂಗೆ ಹೋಗ್ಬಿಟ್ರೆ ಯಾರಿಗೂ ಕೇಳಿಸಲ್ಲ ಹಾಡು. ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಹಾಡು ಹಾಕಬೇಕು. ಬರೀ ಹಿಂದಿ ಹಾಕ್ತೀಯ, ಕನ್ನಡನೂ ಹಾಕ್ತೀಯ? ಕನ್ನಡ ಯಾವ ಹಾಡು ಹಾಕ್ತೀಯ ನೋಡೋಣ, ಹಾಕು. ಏನು ಹೆಸರು? ಅರ್ಬಾಜ್. ಒಂದು ಕನ್ನಡ ಹಾಡು ಹಾಕಪ್ಪ ನೋಡೋಣ. ನೋಡೋಣ ಯಾರ್ದು ಹಾಕ್ತಾರೆ ಅಂತ. ಯಾರ್ದು ಹಾಕಿದ್ರು ಖುಷಿನೇ ನಮಗೆ, ಆದರೂ ಯಾರ್ದು ಹಾಕ್ತಾರೆ ನೋಡೋಣ. ಯಾರು ಬಸ್. ಆಮೇಲೆ ಎಲ್ಲ ಸ್ವಲ್ಪ ಸೀನಿಯರ್ ಸಿಟಿಸನ್ನು, ಹೋರಾಟಗಾರರು ಬಂದರೆ ಒಂಚೂರು ಕಮ್ಮಿಗೆ ಇದು ಮಾಡಿರಿ, ಡ್ರಾಪ್ ಮಾಡಿರಿ, ಆಯಿತಾ? ಕರೆಕ್ಟ್ ಅಲ್ವಾ? ಈಗ ನಾಳೆ ನೀವು ಮಾಡಿದ್ರೆ ನಿಮ್ಮ ತಂದೆ ತಾಯಿಗೆ ಬೇರೆಯವ್ರು ಮಾಡ್ತಾರೆ. ಕನ್ನಡ ಹಾಡು ಅಂದರೆ ಹುಡುಕ್ತಾ ಇದ್ದಾನೆ ನಮ್ಮ ಹುಡುಗ. ಏನಪ್ಪ ನಿನ್ನ ಹೆಸರು? ಹಾಂ, ಸಂತು. ಸಂತು ಏನು ಇಷ್ಟೊತ್ತು ಮಾಡಿದ್ರು ಒಂದು ಹಾಡು ಹಾಕೋಕ್ಕೆ, ಕನ್ನಡ ಹಾಡು ಹಾಕೋಕ್ಕೆ? ಸರಿ ಯಾಕೆ, ಯಾವುದೋ ಒಂದು ಸೌಂಡ್ ಬರಲಿ, ಜನ ಎಲ್ಲ ನೋಡ್ತಾರೆ. ನೀವೆಲ್ಲ ಖುಷಿಯಾಗಿರ್ಬೇಕು. ಕನ್ನಡ ಆಗಿಲ್ವಾ? ನಮ್ಮ ಚರ್ಚ್ ರೋಡಲ್ಲಿದೆ, ಹಾಡು ಸಕ್ಕದಾಗಿ ಬರ್ತಾಯಿತ್ತು. ಸೊ ಹಾಗಾಗಿ ಅರ್ಬಾಜ್ ಅವ್ರನ್ನ ಮಾತಾಡಿಸ್ದೆ. ಎಲ್ಲಿ ಅಂದರೆ ನಮ್ಮ ಮೆಟ್ರೋಯಿಂದ ಆಚೆ. ಯಾವಾಗಲೂ ಇಲ್ಲೇ ಇರ್ತೀರ ಅರ್ಬಾಜ್ ನೀವು? ಹ್ಞೂ ತಗೊಳಪ್ಪ. ರಾಜ್ಕುಮಾರ್ ಹಾಡು ಹಾಕ್ಬಿಟ್ರು ಒಂದೇ ಸತಿ. ನಾನು ಯಾರು ಹಾಕಿದ್ರು ಖುಷಿ ಪಡ್ತಾಯಿದ್ದೆ, ಏನು ತೊಂದರೆ ಇಲ್ಲ. ಅದರಲ್ಲೇ ಮಜಾ ಮಾಡಿ ನೋಡಿ. JBL. ಓ ಈ ಥರ ಇದಾ? ಅದು ಜೋರಾಗಿ ನೋಡೋಣ ಎಷ್ಟು ಜೋರಾಗಿ ಬರುತ್ತೆ ಅಂತ. ಅಪ್ಪ ನೋಡ್ರಿ, ಇದೇ ಜಟಕ ಬಂಡಿ, ಇದೇ ವಿಧಿ ಓಡಿಸೋದು, ಇದೇ ಲಕ್ಷ್ಮಿ ಅವ್ರಿಗೆ. ಚೆನ್ನಾಗಿ ಮಾಡಪ್ಪ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್.